ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮಾರ್ಕೆಟ್ ಬಸರಣ್ಣ. ನಾನು ಮೋಟರ್ ವ್ಲಾಗರ್ ಅಲ್ಲ, ಮೋಟರ್ ಬೈಕಲ್ಲಿರ್ತೀನಿ. ನಾನು ನ್ಯೂಸ್ ರೀಡರ್ ಅಲ್ಲ, ಸುದ್ದಿಗಳ ಬಗ್ಗೆ ಮಾತಾಡ್ತಾ ಇರ್ತೀನಿ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡಿಂಗ್ ಆಗಿರೋ ವಿಷಯ ಯಾವುದಪ್ಪ ಅಂತಂದರೆ ಧ್ರುವ್ ರಾಠಿ ಮತ್ತು ಎಲ್ವಿಶ್ ಯಾದವ್. ಎಲ್ವಿಶ್ ಯಾದವ್ ಅವರು ಈ ಹಿಂದೆ ಧ್ರುವ್ ರಾಠಿ ಅವರ ಮೇಲೆ ಒಂದು ವಿಡಿಯೋನ ಮಾಡಿದ್ರು. ಅದು ಒಂದಷ್ಟು ಒಳ್ಳೆ ವ್ಯೂಸ್ ಅನ್ನು ಪಡ್ಕೊಂಡಿತ್ತು, ಜೊತೆಗೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗಿತ್ತು. ಎಲ್ವಿಶ್ ಯಾದವ್ ಯಾರಪ್ಪ ಅಂತಂದರೆ ಅವರೊಬ್ಬರು ಯೂಟ್ಯೂಬರು, ಸುಮಾರಷ್ಟು ಗ್ಯಾಮ್ಲಿಂಗ್ ಅಪ್ಲಿಕೇಶನ್ಸ್ಗಳನ್ನ ಪ್ರಮೋಟ್ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಸಖತ್ ಫ್ಯಾನ್ ಫಾಲೋಯಿಂಗ್ ಹೊಂದಿರೋ ಒಬ್ಬ ವ್ಯಕ್ತಿ. ಅದ್ರ ಜೊತೆಗೆ ಹಿಂದುತ್ವವಾದಿ ಅಂತ ಹೇಳ್ಕೊಳ್ತಾರೆ ತಮ್ಮನ್ನು ತಾವೇ. ಸುಮಾರು ಒಂದು 3 ತಿಂಗಳ ಹಿಂದೆ ಒಂದು ಕೇಸ್ ಆಗಿತ್ತು ಇವ್ರ ಮೇಲೆ. ಆ ಕೇಸ್ ಏನಪ್ಪ ಅಂತಂದರೆ, ಇವರು ಹಾವಿನ ವಿಷಗಳನ್ನು ಸಂಗ್ರಹ ಮಾಡಿ, ವಿಷ ಇರುತ್ತಲ್ಲ ಅದನ್ನು ಕಲೆಕ್ಟ್ ಮಾಡಿ ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ದೊಡ್ಡ ನ್ಯೂಸು ಸ್ಪ್ರೆಡ್ ಆಗಿತ್ತು. ಅದರ ಜೊತೆಗೆ ಅರೆಸ್ಟ್ ಕೂಡ ಆಗಿದ್ರು, ಜೈಲಿಗೆ ಕೂಡ ಹೋಗಿ ಬಂದರು. ಇದು ಮಾಡಿಕೊಂಡು ಹೊರಗಡೆ ಇದ್ದಾರೆ. ಈಗ ಇನ್ನು ಧ್ರುವ್ ರಾಠಿ ಅವರ ಬಗ್ಗೆ ಬರೋದಾದರೆ, ನಮ್ಮಲ್ಲಿ ಕರ್ನಾಟಕದಲ್ಲಿ ತುಂಬ ಜನಕ್ಕೆ ಗೊತ್ತೇ ಇದೆ ಧ್ರುವ್ ರಾಠಿ. ಮೊನ್ನೆ ಎಲೆಕ್ಷನ್ ಆಯ್ತಲ್ವಾ, ಆ ಎಲೆಕ್ಷನಲ್ಲಂತೂ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗೋದ್ರು ಧ್ರುವ್ ರಾಠಿ. ಯಾಕೆ ಅಂದರೆ ಅವರು ಮಾಡ್ತಿದ್ದ ವಿಡಿಯೋಗಳು ಆ ಥರ ಇತ್ತು. ಏನಪ್ಪ ವಿಡಿಯೋಗಳನ್ನು ಮಾಡ್ತಾಯಿದ್ರು ಅಂತಂದರೆ, ಆಲ್ಮೋಸ್ಟ್ ಅವರು ಈ ವಿರೋಧ ಪಕ್ಷಗಳಿಗಿಂತ ಹೆಚ್ಚಾಗಿ ಮೋದಿ ಅವರನ್ನ ಟಾರ್ಗೆಟ್ ಮಾಡಿದ್ದು ಧ್ರುವ್ ರಾಠಿ ಅವರು. ಯಾವ ಲೆವೆಲ್ಗೆ ಟಾರ್ಗೆಟ್ ಮಾಡಿದ್ರು ಅಂತಂದರೆ, ಇವತ್ತು ಅವರ ವಿಡಿಯೋಸ್ಗಳಲ್ಲಿ ಹೋಗಿ ನೋಡಿದರೆ ಅತಿ ಹೈಯೆಸ್ಟ್ ವ್ಯೂಸ್ ಬಂದಿರೋದು ಮೋದಿ ಅವರು ಮಾಡಿರೋ 2 ವಿಡಿಯೋಗೆ. ದ ಡಿಕ್ಟೇಟರ್ ಅನ್ನೋ ಒಂದು ವಿಡಿಯೋ, ಅದರ ಜೊತೆಗೆ ಇನ್ನೊಂದು ವಿಡಿಯೋ. ಇನ್ನು ಇಷ್ಟೆಲ್ಲ ಕತೆಗಳಾದ ಮೇಲೆ ಧ್ರುವ್ ರಾಠಿ ಅವರು ಯಾವ ಲೆವೆಲ್ಗೆ ಅವರ ವಿಡಿಯೋಗಳು ಇದ್ವು ಅಂತಂದರೆ, ಜನ ವಿರೋಧ ಪಕ್ಷದವ್ರದ್ದು ಅಂದರೆ ಈಗೇನು ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಅವರ ಮಾತನ್ನು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಧ್ರುವ್ ರಾಠಿ ಅವರ ವಿಡಿಯೋಗಳನ್ನು ಎಲ್ಲಿ ಬೇಕಲ್ಲಿ ದೊಡ್ಡ ಸ್ಕ್ರೀನ್ ಹಾಕಿ ಪ್ರಸಾರ ಮಾಡಲಿಕ್ಕೆ ಶುರು ಮಾಡಿದರು. ಮುಂಬೈಯಲ್ಲೂ ಕೂಡ ಪ್ರಸಾರ ಮಾಡಲಿಕ್ಕೆ ಶುರು ಮಾಡಿದರು. ರೋಡಲ್ಲಿ ಅವ್ರ ವಿಡಿಯೋಗಳನ್ನು ಹಾಕಿ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಬೇರೆ ಪಕ್ಷಗಳು, ಅಂದರೆ ಅಪೋಸಿಷನ್ ಪಾರ್ಟಿ ಅಂತ ನಾವು ಕರಿತೀವಲ್ಲ, ಆ ಪಕ್ಷಗಳು ಮಾಡಿದ್ವು. ಇವತ್ತು BJPಗೆ ಒಂದಷ್ಟು ಓಟು ಕಡಿಮೆ ಆಗಿದೆ ಅಂತಂದರೆ ಅದಕ್ಕೆ ಕಾರಣ ಧ್ರುವ್ ರಾಠಿ ಅವರ ವಿಡಿಯೋಗಳು ಅಂತಲೂ ಆರಾಮ್ಸೆ ಹೇಳ್ಬೋದು. ಆ ಲೆವೆಲಿಗೆ ನಮ್ಮ ದಕ್ಷಿಣ ಭಾರತಕ್ಕೆ ಅಷ್ಟೊಂದು ಅವರು ಫೇಮಸ್ ಅಲ್ಲದೆ ಇದ್ರು ಕೂಡ ನಮ್ಮ ಉತ್ತರ ಭಾರತಕ್ಕೆ ಸಿಕ್ಕಾಪಟ್ಟೆ ವಿಡಿಯೋಗಳ ಮೂಲಕ ತಲುಪಿದ್ರು. BJPಗೆ ಓಟ್ ಹಾಕಬಾರ್ದು ಅನ್ನೋ ರೀತಿಯಲ್ಲಿ, ಅದರ ಜೊತೆಗೆ BJPಗಳ ಹುಳುಕುಗಳನ್ನು, BJP ಪಕ್ಷದ ಹುಳುಕನ್ನು ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಪ್ರಸಾರವನ್ನು ಮಾಡಿದರು. ಕಂಟೆಂಟ್ ಮೇಲೆ ಸಿಕ್ಕಾಪಟ್ಟೆ ಕೆಲಸವನ್ನು ಮಾಡ್ತಾರೆ. ಈ ಕೆಲಸವನ್ನು ಮಾಡ್ತಾ ಇದ್ದಿದ್ದಕ್ಕೆ ಧ್ರುವ್ ರಾಠಿ ಅವರ ಬಗ್ಗೆ ಇಲ್ಲ ಸಲ್ಲದ ಸಿಕ್ಕಾಪಟ್ಟೆ ನೆಗೆಟಿವ್ ನ್ಯೂಸು ಸ್ಪ್ರೆಡ್ ಆಗಲಿಕ್ಕೆ ಶುರುವಾಯಿತು ಎಲೆಕ್ಷನ್ ಟೈಮಲ್ಲಿ. ಯಾವ ಲೆವೆಲಿಗೆ ಅಂತಂದರೆ, ಇವರು ಮೂಲತಃ ಹರಿಯಾಣದವರು, ಆದರೆ ಇವರು ಪಾಕಿಸ್ತಾನದವರು. ಅವ್ರು ಮದುವೆ ಆಗಿರೋದು ಪಾಕಿಸ್ತಾನದವ್ರನ್ನ. ಜೊತೆಗೆ ಇವರು ಭಾರತದ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾರೆ ಅಂತ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಸ್ಪ್ರೆಡ್ ಆಯಿತು. ಇದು ಧ್ರುವ್ ರಾಠಿ ಅವರ ಒಂದು ಸ್ಟೋರಿ. ಈಗ ಎಲ್ವಿಶ್ ಯಾದವ್ ಅವರ ವಾದ ಏನಪ್ಪ ಅಂತಂದರೆ, ಧ್ರುವ್ ರಾಠಿ ಒಬ್ಬ ದೇಶದ್ರೋಹಿ, ದೇಶ ವಿರೋಧಿ ಚಟುವಟಿಕೆಗಳನ್ನು ಅಥವಾ ದೇಶಕ್ಕೆ ಯಾರು ಸಪೋರ್ಟ್ ಮಾಡಲ್ವೋ ಅಥವಾ ದೇಶದ ವಿರುದ್ಧ ಯಾರು ಕೆಲಸ ಮಾಡ್ತಾರೋ ಅವ್ರ ಜೊತೆಗಿರ್ತಾರೆ ಅನ್ನೋ ಒಂದು ದೊಡ್ಡ ವಾದವನ್ನು ಮಂಡಿಸಿದರು. ಅದರ ಜೊತೆಗೆ ಇನ್ನೊಂದು ಮೇನ್ ಪಾಯಿಂಟ್ ಏನಪ್ಪ ಅಂತಂದರೆ, ಧ್ರುವ್ ರಾಠಿ ಆಮ್ ಆದ್ಮಿ ಪಕ್ಷದ ಪರವಾಗಿ ಕೆಲಸವನ್ನು ಮಾಡ್ತಾರೆ. ಆಮ್ ಆದ್ಮಿ ಪಕ್ಷ ಸ್ಟಾರ್ಟಿಂಗಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಇವರು ಕೂಡ ಕಾರಣ. ಅದರ ಜೊತೆಗೆ ಅದರ ಮ್ಯಾನಿಫೆಸ್ಟೋದಲ್ಲಿ ಇವರು ತೊಡಗಿದ್ರು, ಹಾಗೆ ಹೀಗೆ ಅನ್ನೋ ಒಂದು ವಾದ ಸಿಕ್ಕಾಪಟ್ಟೆ ಇದೆ. ಅದರ ಜೊತೆಗೆ ಆಮ್ ಆದ್ಮಿ ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ಜನರ ವಾದ. ಇರಲಿ, ಈ ಕಾಂಟ್ರವರ್ಸಿ ಏನಪ್ಪ ಅಂತಂದರೆ, ಸುಮಾರು 1 ತಿಂಗಳಾಗಿರ್ಬೋದು ಅನ್ಸತ್ತಪ್ಪ, ಎಲ್ವಿಶ್ ಯಾದವ್ ಅವರು ಒಂದು ವಿಡಿಯೋನ ಹಾಕಿದ್ರು. ಈ ಎಲ್ಲ ಪಾಯಿಂಟ್ಸ್ಗಳನ್ನು ಹಾಕಿ ಒಂದು ವಿಡಿಯೋನ ಮಾಡಿದ್ರಪ್ಪ ಎಲ್ವಿಶ್ ಯಾದವ್ ಅವರು. ಒಳ್ಳೆ ಚೆನ್ನಾಗಿ ವ್ಯೂಸನ್ನು ಕಂಡಿತ್ತು. ಅದಾದ್ಮೇಲೆ ಸುಮಾರು ದಿನ ಆದ್ರೂ ಧ್ರುವ್ ರಾಠಿ ಅವರು ಅದಕ್ಕೆ ರಿಪ್ಲೈನ ಕೊಟ್ಟಿರಲಿಲ್ಲ. ಬೇರೆ ಯೂಟ್ಯೂಬರ್ಸ್ಗಳು ಧ್ರುವ್ ರಾಠಿ ಹೇಳಿದ್ದು ಸರಿ, ಎಲ್ವಿಶ್ ಯಾದವ್ ಹೇಳಿದ್ದು ಸರಿ ಅಲ್ಲ ಅನ್ನೋ ಮಾತನ್ನು ಸಾಕಷ್ಟು ಮಾತಾಡಿದ್ರು. ಅವರ ವಿರುದ್ಧ ವಿಡಿಯೋಗಳನ್ನು ಕೂಡ ಮಾಡಿದ್ರು. ಹಾಗೆ ಎಲ್ವಿಶ್ ಯಾದವ್ ಅವ್ರ ಪರವಾಗಿ ಕಡಿಮೆ ವಿಡಿಯೋಗಳು ಬಂತು. ಏನಂದರೆ 2 ಕಡೆಯಿಂದನೂ ಸಪೋರ್ಟ್ ಇದೆ. ಈಗ ಧ್ರುವ್ ರಾಠಿ ಅವರು ಆ ವಿಡಿಯೋಗೆ ಕೌಂಟರ್ ಕೊಡೋ ರೀತಿಯಲ್ಲಿ ದೊಡ್ಡ ವಿಡಿಯೋವನ್ನು ಮಾಡಿದ್ದಾರೆ. ಅದು ಪಾರ್ಟ್ 1, ಇನ್ನು ಪಾರ್ಟ್ 2 ಬರೋದು ಬಾಕಿ ಇದೆ. ಅದು ಕೆಲವೇ ನಿಮಿಷಗಳಲ್ಲಿ ಲಕ್ಷಗಟ್ಟಲೆ ವ್ಯೂಸನ್ನು ಪಡ್ಕೊಂಡಿತ್ತು. ಮೋಸ್ಟ್ಲಿ ಇದು ಎಲ್ಲದಕ್ಕಿಂತ ಜಾಸ್ತಿ ವ್ಯೂಸ್ ಪಡ್ಕೊಳ್ಳೋ ಒಂದು ವಿಡಿಯೋ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆ ಲೆವೆಲ್ಗೆ ಜನ ಅದಕ್ಕೆ ರೆಸ್ಪಾಂಡನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅದರಲ್ಲಿ ಪ್ರತಿಯೊಂದು ಏನೇನು ಆರೋಪಗಳನ್ನು ಹೊರಿಸಿದ್ರು ಎಲ್ವಿಶ್ ಯಾದವ್, ಅದಕ್ಕೆ ಪ್ರತಿಯಾಗಿ ಕೌಂಟರ್ ಕೊಡ್ಕೊಂತ ಪ್ರತಿಯೊಂದಕ್ಕೂ ವಿಡಿಯೋನ ಮಾಡಿದ್ದಾರೆ, ಕೌಂಟರ್ ಕೊಟ್ಟಿದ್ದಾರೆ.
ಆ ವಿಡಿಯೋ ಸಿಕ್ಕಾಪಟ್ಟೆ ಮಜವಾಗಿದೆ, ನೋಡಿ ಬೇಕಂದ್ರೆ. ಅದರ ಜೊತೆಗೆ ಈ ವಿಡಿಯೋನ ನೋಡಿ ಎಲ್ವಿಶ್ ಯಾದವ್ ಅವರ ಯೂಟ್ಯೂಬ್ ಚಾನಲನ್ನು ಹುಡ್ಕೊಂಡು ಯಾರು ಎಲ್ವಿಶ್ ಯಾದವ್ ಏನು ವಿಡಿಯೋ ಮಾಡಿದ್ದಾನೆ ಧ್ರುವ ರಾಠಿ ಅವರ ವಿರುದ್ಧ ಅಂತ ಹೇಳಿ ವಿಡಿಯೋನ ಹುಡುಕಿ ಆ ಒಂದು ವಿಡಿಯೋದ ಒಳಗಡೆ ಹೋಗಿದ್ದಾರೆ. ಅಲ್ಲೂ ಕೂಡ ಸುಮಾರು ಜನ ಮಾತಾಡ್ತಾ ಇದ್ದಾರೆ. ಯಾರ್ಯಾರು ಧ್ರುವ ರಾಠಿ ಅವರ ಕೌಂಟರ್ ವಿಡಿಯೋನ ನೋಡಿಕೊಂಡು ಈ ವಿಡಿಯೋಗೆ ಬಂದ್ರಿ ಅಂತ ಒಬ್ರು ಕಮೆಂಟ್ ಮಾಡಿದಾಗ ಅದಕ್ಕೆ ಸಾವಿರಾರು ಲೈಕ್ಸ್ ಕೂಡ ಬಂದಿದೆ. ಅಂದ್ರೆ ಎಲ್ವಿಶ್ ಯಾದವ್ ಅವರ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ಈಗ ವೈರಲ್ ಆಗೋ ಚಾನ್ಸಸ್ ತುಂಬಾ ಇದೆ. ಧ್ರುವ ರಾಠಿ ಹೇಳೋದೇನಪ್ಪಾ ಅಂತಂದ್ರೆ ಎಲ್ವಿಶ್ ಯಾದವ್ ಅವರು ಮಾಡಿರೋ ಆರೋಪಗಳಿಗೆ ಯಾವುದೇ ರೀತಿ ಬೆಲೆ ಇಲ್ಲ ಅಥವಾ ಅದು ಯಾವುದು ಕೂಡ ಸತ್ಯ ಅಲ್ಲ, ಸುಮ್ಮನೆ ಬಾಯಿಗೆ ಬಂದದ್ದು ಮಾತಾಡಿದ್ದಾರೆ. ಗೋಧಿ ಮೀಡಿಯಾಗಳು ಮಾಡೋ ಕೆಲಸವನ್ನ, ವಾಟ್ಸಪ್ ಯೂನಿವರ್ಸಿಟಿಗಳು ಮಾಡೋ ಕೆಲಸವನ್ನ, ಅದರ ಜೊತೆಗೆ ತನ್ನ ವಿರುದ್ಧ ಯಾರ್ಯಾರು ಆರೋಪಗಳನ್ನು ಮಾಡ್ತಾ ಇದ್ದಾರೋ ಪಾಕಿಸ್ತಾನದವರು, ಜರ್ಮನಿಯವರು, ಹಂಗೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಎಲ್ವಿಶ್ ಯಾದವ್ ನನ್ನ ಮೇಲೆ ಮುಗಿಬಿದ್ದಿದ್ದಾರೆ. ಇದೆಲ್ಲದಕ್ಕೂ ನೋಡಪ್ಪ ನಾನು ಕೌಂಟರ್ ಕೊಡ್ತೀನಿ ಅಂತ ಒಂದೊಂದೇ ಪ್ರಶ್ನೆಗಳನ್ನು ಹಿಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಕೌಂಟರನ್ನು ಕೊಡೋಕೆ ಶುರು ಮಾಡಿದ್ದಾರೆ ಧ್ರುವ ರಾಠಿ ಅವರು. ಅದರ ಜೊತೆಗೆ ಸಿಕ್ಕಾಪಟ್ಟೆ ಜನ ಎಲ್ವಿಶ್ ಯಾದವ್ ಅವರ ವಿಡಿಯೋಗಳಲ್ಲಿ ಹೋಗಿ ಸಿಕ್ಕಾಪಟ್ಟೆ ಅವರಿಗೆ ಕೌಂಟರ್ ಕೊಡ್ತಾವ್ರೆ. ಏನಂತಪ್ಪ ಅಂತಂದ್ರೆ ಇದು ಒಬ್ಬ ಎಜುಕೇಟೆಡ್ ವ್ಯಕ್ತಿಗೂ ಅನ್ಎಜುಕೇಟೆಡ್ ವ್ಯಕ್ತಿಗೂ ಇರೋ ವ್ಯತ್ಯಾಸ. ಸರಿಯಾಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ದೇನೆ ಎಲ್ವಿಶ್ ಯಾದವ್ ಅವರು ಸರಿಯಾದ ರೀತಿಯಲ್ಲಿ ಕೌಂಟರನ್ನು ಕೊಡಿಸ್ಕೊಂಡ್ರು. ಅದರ ಜೊತೆಗೆ ಎಲ್ವಿಶ್ ಯಾದವ್ ಒಬ್ಬರು ಅನ್ಎಜುಕೇಟೆಡ್, ಆತನಿಗೆ ಏನೂ ಗೊತ್ತಿಲ್ಲ, ದೇಶದ ಬಗ್ಗೆ ಗೊತ್ತಿಲ್ಲ, ಒಂದು ರಿಸರ್ಚ್ ಮಾಡೋದು ಕೂಡ ಗೊತ್ತಿಲ್ಲ. ಧ್ರುವ ರಾಠಿ ಅವರಲ್ಲಿ ಎಲ್ವಿಶ್ ಯಾದವ್ ಅವರಲ್ಲಿ ಅನ್ನೋದು ಸುಮಾರಷ್ಟು ಜನರ ವಾದ. ಎಲ್ವಿಶ್ ಯಾದವ್ ಅವರ ವಿಡಿಯೋಗಳಲ್ಲೇ ಹೋಗಿ ಕಮೆಂಟ್ ಮಾಡ್ತಾವ್ರೆ, ಇನ್ನೂ ಒಂದಷ್ಟು ಹುರಿಸ್ತಾವ್ರೆ ಎಲ್ವಿಶ್ ಯಾದವ್ ಅವರನ್ನ. ಈ ಥರ ನಮಗೆ ಹಿಂದೆ ಒಂದಷ್ಟು ಜನ ನನ್ನ ಮೇಲೆ ವಿಡಿಯೋಗಳನ್ನು ಮಾಡಿದ್ರು, ಸುಮ್ಮನೆ ಆರೋಪಗಳನ್ನು ಮಾಡಿದ್ರು. ನಿಜ ಇದ್ರೆ ಆರೋಪಗಳನ್ನು ಮಾಡ್ರಿ, ಆದರೆ ಸುಮ್ಮನೆ ಆರೋಪ ಮಾಡೋದ್ರಿಂದ ನೀವೇ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ವ್ಯೂವರ್ಸನ್ನು ಕಳ್ಕೊಳ್ತೀರಿ ಅನ್ನೋ ಮಾತನ್ನು ಧ್ರುವ ರಾಠಿ ಅವರು ಹೇಳಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಮಜಾ ಏನಪ್ಪ ಅಂತಂದರೆ ಎಲ್ವಿಶ್ ಯಾದವ್ ಅವರಿಗೆ ಯೂಟ್ಯೂಬ್ ಪಾಠಗಳನ್ನು ಮಾಡಿ, ಯೂಟ್ಯೂಬ್ ಅಂದರೆ ಹಿಂಗಲ್ಲಪ್ಪ, ಹಿಂಗಿರುತ್ತೆ, ಅದಕ್ಕೆ ತಕ್ಕ ಒಂದು ಕೋರ್ಸನ್ನು ನಾನು ರೆಡಿ ಮಾಡಿ ಇಟ್ಟಿದ್ದೀನಿ, ಅದಕ್ಕೆ ಬೇಕಂದರೆ ಜಾಯ್ನ್ ಆಗು ಅಂತ ಹೇಳೋದಷ್ಟೇ ಅಲ್ಲ, ಆ ಒಂದು ಕೂಪನ್ ಕೋಡನ್ನು ಎಲ್ವಿಶ್ 40 ಅಂತೇಳಿ ಕ್ರಿಯೇಟ್ ಮಾಡಿದ್ದಾರೆ. ಇದು ಇನ್ನೊಂದಷ್ಟು ಜನ ಸಿಕ್ಕಾಪಟ್ಟೆ ಬಿದ್ದು ಮಜಾ ತಗೊಳ್ತಾವ್ರೆ. ಒಳ್ಳೆ ಕೂಪನ್ ಕೋಡ್ ಇದೆಯಪ್ಪ ಇದು ಅಂತೇಳಿ. ಇದು ಇಬ್ಬರು ಘಟಾನುಘಟಿ ಯೂಟ್ಯೂಬರ್ಸ್ಗಳ ಒಂದು ಸೋಷಿಯಲ್ ಮೀಡಿಯಾದ ಒಂದು ವಾರ್. ಸಪೋರ್ಟ್ ಮಾಡೋದು, ವಿರೋಧ ಮಾಡೋದು ಅದು ನಿಮ್ಮ ಇಚ್ಛೆಗೆ ಬಿಟ್ಟ ವಿಚಾರ. ನೀವು ಈ ವಿಡಿಯೋನ ಕೌಂಟ್ರನ್ನ ನೋಡಿಲ್ಲ ಅಂತಂದರೆ ಖಂಡಿತ ಹೋಗಿ ನೋಡ್ಕೊಂಡು ಬನ್ನಿ. ಅದರ ಜೊತೆಗೆ ಎಲ್ವಿಶ್ ಯಾದವ್ ಅವರು ಮಾಡಿರೋ ವಿಡಿಯೋನೂ ಕೂಡ ನೋಡ್ಕೊಂಡು ಬನ್ನಿ. ಅವೆರಡರಲ್ಲಿ ನಿಮಗೆ ಇಷ್ಟವಾಗಿರೋ ವಿಡಿಯೋ ಯಾವುದು ಅಂತಲೂ ಕಮೆಂಟ್ ಮಾಡಿ. ಅದಷ್ಟೇ ಅಲ್ಲ, ಎಲ್ವಿಶ್ ಯಾದವ್ ಅವರ ನಾಲೆಡ್ಜಿಗೂ ಧ್ರುವ ರಾಠಿ ಅವರ ನಾಲೆಡ್ಜಿಗೂ ಕಂಪೇರ್ ಮಾಡಿ ಸುಮ್ಮನೆ ಬಾಯಿಗೆ ಬಂದದ್ದನ್ನು ಮಾತಾಡೋರು ಯಾರು, ಅಥವಾ ಅದನ್ನು ರಿಸರ್ಚ್ ಮಾಡಿ ಕೌಂಟರ್ ಕೊಟ್ಟಿರೋರು ಯಾರು, ಅಥವಾ ಎಲ್ವಿಶ್ ಯಾದವ್ ಅವರು ನಿಮಗೆ ಸರಿ ಅನ್ಸತ್ತಾ, ಧ್ರುವ ರಾಠಿ ಅವರು ಸರಿ ಅನ್ಸತ್ತಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಹಾಕ್ರಪ್ಪ. ಇದು ಸೋಷಿಯಲ್ ಮೀಡಿಯಾದ ಗುದ್ದಾಟ. ನಮ್ಮ ಕನ್ನಡದಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಗುದ್ದಾಟ ಆಗ್ತಾ ಇದೆ. ಯೂಟ್ಯೂಬರ್ಸ್ಗಳ ನಡುವೆ ಒಂದಷ್ಟು ವಾರ್ ನಡೀತಾ ಇದೆ. ಅದನ್ನು ಕೂಡ ನಾಳೆ ಬಿಚ್ಚಿಡುವಂಥ ಕೆಲಸವನ್ನು ಮಾಡ್ತೀನಿ. ಇಲ್ಲಿವರೆಗೂ ಬಂದಿದ್ದೀರಿ, ವಿಡಿಯೋನ ನೋಡಿದ್ದೀರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇಂಥದ್ದೇ ವಿಡಿಯೋಗಳಲ್ಲಿ ಸಿಗ್ತಾ ಇರೋಣ. ಅಲ್ಲಿವರೆಗೂ ಟಾಟಾ, ಬಾಯ್, ಸಿ ಯು. ನಮಸ್ಕಾರ ಕರ್ನಾಟಕ.